ಪದೇ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಬೇಡಿ ಅಂತ ಸಚಿವ ಸಂತೋಷ್ ಲಾಡ್ ಬಿಜೆಪಿಗರ ವಿರುದ್ಧ ಕಿಡಿಕಾರಿದ್ದಾರೆ. ಹುಬ್ಬಳ್ಳಿಯಲ್ಲಿ ವಿಶ್ವ ಮಾನವರ ಸಮಾವೇಶದಲ್ಲಿ ಮಾತನಾಡಿದ ಕಾರ್ಮಿಕ ಸಚಿವ ದೇಶ ವಿಭಜನೆ ಆಗೋಕೆ ನೆಹರು ಕಾರಣ ಅಂತ ಟೀಕಿಸ್ತಾರೆ. ಬಿಜೆಪಿ ನಾಯಕರು ನೆಹರು ಅವರಿಗೆ ಮೊದಲು ಧನ್ಯವಾದ ಹೇಳಬೇಕು ಅಂತ ಹೇಳಿದ್ರು. ಚುನಾವಣೆ ಬಂದಿದೆ ಅಂತ ಮುಸಲ್ಮಾನರನ್ನ ಗುರಿ ಮಾಡಿ ಆಡೋದು ಬೇಡ, ಅವರನ್ನು ಗುರಿ ಮಾಡಿ ಮತ ಕೇಳಬೇಡಿ ಅಂತ ಕೂಡ ನುಡಿದಿದ್ದಾರೆ. ತಗೊಂಡು ಉಳಿದಿದ್ದನ್ನು ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಯಾವ ದೇಶ ವಿಭಜನೆ ಆಯಿತು, ಯಾವ ಪಾಕಿಸ್ತಾನ್ ಒಂದು ಸೆಕ್ಯುಲರ್ ಕಂಟ್ರಿ ಆಗಕ್ಕಿನ್ನ ಒಂದು ಜಾತಿಯ ಮುಸ್ಲಿಂ ದೇಶ ಆಗಕ್ಕೆ ಹೋಯ್ತು, ಬಹಳಷ್ಟು ಜನರು ಈ ದೇಶವನ್ನು ಬಿಟ್ಟು ಅಲ್ಲಿ ಗುರುತಿಸ್ಕೊಂಡು ಆ ದೇಶಕ್ಕೆ ಹೋದ್ರು. ನಿಮಗೇನು ತೊಂದರೆ ಇದೆ? ಆ ಮುಸ್ಲಿಂ ಬಾಂಧವರು ಅಲ್ಲಿ ಹೋಗಿರ್ತಕ್ಕಂಥವ್ರು ಇಲ್ಲಿದ್ರೆ ಇವತ್ತು ನಿಮ್ಮ ಹಿಂದೂ ಈ ಬಾವುಟನೇ ಆಡ್ತಾ ಇರಲಿಲ್ಲಲ್ಲ. ಅದಕ್ಕೆ ನೀವು ಅಗಲಾಗ್ಲ ನೀರವ್ರನ್ನ ಭಯಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಯಾರು ಹೋದ್ರು ಅವರು ಪಾಕಿಸ್ತಾನಿಗೆ ಹೋದ್ರು. ಇಲ್ಲಿ ಪ್ರತಿಯೊಬ್ಬ ಮುಸಲ್ಮಾನ್ ಯಾರು ಈ ದೇಶದಲ್ಲಿ ಬೈ ಚಾಯ್ಸ್ ಉಳಿದಿದ್ದಾನೆ, ದಯವಿಟ್ಟು ಇದನ್ನ ಗಮನಕ್ಕೆ ಇರಬೇಕು. ಪ್ರತಿಯೊಬ್ಬ ಮುಸಲ್ಮಾನ್ ಇಲ್ಲಿ ಉಳಿದಿರ್ತಕ್ಕಂಥದ್ದು ಈ ದೇಶವನ್ನ ಬೈ ಚಾಯ್ಸ್ ಆಗಿ ತಗೊಂಡು ಉಳಿದಿದ್ದಾನೆ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ಕೇವಲ ಚುನಾವಣೆ ಬಂದಾಗ ಪದೇ ಮುಸಲ್ಮಾನರನ್ನ ನೀವು ಪಾಕಿಸ್ತಾನಿಗೆ ಹೋಗ್ರಿ ಅಂತ ಹೇಳ್ತಕ್ಕಂಥದ್ದು ಹೇಳ್ಬಾರ್ದು. ರಾಜ್ಯ ರಾಜಕಾರಣದಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಆಡಿರುವ ಒಂದು ಮಾತು ದೊಡ್ಡ ಮಟ್ಟದ ಸದ್ದಾಗ್ತಾ ಇದೆ. ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಿಗೆ ಇವತ್ತು ಸುದ್ದಿಗೋಷ್ಠಿ ಮಾಡಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ನನ್ನ ಮಾತಿನಿಂದ ನೋವಾಗಿದ್ರೆ ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಕೂಡ ಹೇಳಿದ್ರು. ನನ್ನ ಹೇಳಿಕೆಯಿಂದ ತಾಯಂದ್ರಿಗೆ ನೋವಾಗಿದ್ರೆ ವಿಷಾದ, ನಾನು ತಪ್ಪು ಮಾಡಿಲ್ಲ, ಆದರೂ ವಿಷಾದ ವ್ಯಕ್ತಪಡಿಸುತ್ತೇನೆ. ವಿಷಾದ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಕಾಂಗ್ರೆಸ್ನವರು ಹೆಣ್ಣು ಮಕ್ಕಳನ್ನ ಹೆದರಿಸಿಲ್ವಾ? ಮಿಸ್ಟರ್ ಶಿವಕುಮಾರ್, ನಿಮ್ಮ ಉಸ್ತುವಾರಿ ಏನ್ ಮಾತನಾಡಿದ್ದಾರೆ? ಹೆಸರಾಂತ ನಟಿ ಹೇಮಾ ಮಾಲಿನಿ ಬಗ್ಗೆ ಏನ್ ಹೇಳಿದ್ದಾರೆ? ಸುರ್ಜೇವಾಲಾ ಹೆಣ್ಣಿಗೆ ಕೊಡುವ ಗೌರವ ಇದೇನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮಹಿಳಾ ಪದಾಧಿಕಾರಿಗಳಿಗೆ ಆ ನೋವನ್ನು ತಡ್ಕೊಳ್ಳೋಕ್ಕಾಗದೇ ಇರೋ ಅಂತ ನನ್ನ ಹೇಳಿಕೆ, ಪಾಪ ಅವ್ರ ದುಃಖಕ್ಕೆ ಒಳಗಾಗಿರ್ತಕ್ಕಂಥದ್ದೇನಿದೆ, ನಾನು ಈಗಲೂ ಆ ರೀತಿ ಯಾರಿಗಾದ್ರೂ ದುಃಖಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶ ತಂದಿದ್ದೀನಿ ಅನ್ನೋದು ನಿಮ್ಮಲ್ಲಿದ್ದರೆ ನಾನು ಈಗಲೂ ವಿಷಾದ ವ್ಯಕ್ತಪಡಿಸ್ತೀನಿ. ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ನಾನು ಕೆಲವು ದಾರಿ ತಪ್ಪಿದ್ದೇನೆ. ನಾನು ದಾರಿ ತಪ್ಪಿದಾಗ ಸರಿ ದಾರಿಗೆ ತರ್ತಕ್ಕಂಥದ್ದಕ್ಕೆ ನಾನು ಮದುವೆ ಆಗಿರ್ತಕ್ಕಂಥ ನನ್ನ ಹೆಂಡತಿ ಯಾವ ರೀತಿ ತಿದ್ದಿದ್ದಾಳೆ ಅಂತ ಹೇಳಿದ್ದೇನೆ. ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೆ. ನಾನು ನಿಮ್ಮ ಥರ ನಾನು ಬದುಕಿಲ್ಲ. ನಾನು ಶಿವಕುಮಾರ್, ನಿಮ್ಮ ಇಲ್ಲಿಯ ಉಸ್ತುವಾರಿ ಇದ್ದಾರಲ್ಲಪ್ಪ, ನಿಮ್ಮ ನೋಡ್ಕೊಳ್ಳೋಕ್ಕೆ ಇಲ್ಲಿ ಇಟ್ಕೊಂಡವರಲ್ಲ, ಆ ಮನುಷ್ಯ ಏನು ಹೇಳಿಕೆ ಕೊಟ್ಟರು ಒಂದು 10 ದಿವಸದಿಂದ? ಹೇಮಾ ಮಾಲಿನಿ ಅವರು ಈ ರಾಜ್ಯದ ದೇಶದಲ್ಲಿ ಒಬ್ಬ ಪ್ರತಿಭಾನ್ವಿತ ಕಲಾವಿದೆ. ಆ ಹೆಣ್ಮಗಳ ಮೇಲೆ ಏನು ಹೇಳಿಕೆ ಕೊಟ್ಟರು? ನೀವೆಲ್ಲ ಪತ್ರಿಕೆಯಲ್ಲಿ ಬರೆದಿದ್ದೀರಿ ಈಗಾಗಲೇ. ಅದ್ರ ಬಗ್ಗೆ ಕನ್ನಡ ಪದ ಹೇಳೋಕ್ಕಾಗಲ್ಲ, ಏಕೆಂದರೆ ಕನ್ನಡ ಪದದಲ್ಲಿ ನೀವು ಬರೆದಿರ್ತಕ್ಕಂಥದ್ದು ಓದಲಿಕ್ಕಾಗಲ್ಲ. ಅದು ಈ 5 ಗ್ಯಾರಂಟಿ ಕೊಡೋದಕ್ಕೆ ಯಾರ್ಯಾರು ಜೋಬನ್ನ ಪಿಕ್ ಪ್ಯಾಕೆಟ್ ಮಾಡಿದ್ರು ಅಂತೇಳಿ, ಇದು ಪಿಕ್ ಪ್ಯಾಕೆಟ್ ಗ್ಯಾರಂಟಿ. 5 ಗ್ಯಾರಂಟಿ ಏನಿದೆ, ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಇದು. Today, because the government announced the 5 guarantee schemes during the last elections, our mothers in villages have gone a little astray. They have to think what happens to their lives. You should think what happens to your family. They do not have anything else but guarantees.